अस्सलामु अलैकुम वरहमतुल्लाहि वबरकातुहू। अल्लाहुम्मा सल्ली अला मुहम्मदिन व आलि मुहम्मद। या अली मदद सलातु वस्सलामु अलैका रसूलुल्लाह सल्लल्लाहु तआला अलैहि व आलिहि वसल्लम। असल में जो मेरे ख़िलाफ़ अफ़वाह फैली गई है उस चीज़ को लेकर जो चाहने वाले हैं, मेरे दोस्त हैं, मेरे मुरीदैन हैं, उनमें जो नेगेटिविटी का जो माहौल हो गया है, इसकी क्लैरिफिकेशन के लिए मैंने ये प्रेस मीट का मामला तय किया हुआ है। मकसद क्या है साहब आपका दुश्मनों का? ये हम दुश्मनों का मकसद यही है कि वो मुझे बदनाम करे और हमारा जो मिशन है सुन्नी जानिसार तंजीम जो हमने बनाई पंजतन पाक की, इसमें हम टेररिज्म के ख़िलाफ़ काम कर रहे हैं और सूफिया के लिए काम कर रहे हैं। हम चाहते हैं कि अपने हिंदुस्तान में अमन क़ायम रहे। इस मिशन पर हम मोहम्मद और आले मोहम्मद की जो कारनामे हैं उसको लेकर हम अल्हम्दुलिल्लाह चल रहे हैं, इसको हम आगे बढ़ाने की कोशिश कर रहे हैं। तो ये लोग हमें डराने की और रोकने की कोशिश कर रहे हैं, साजिश की वजह से ये प्लानिंग चल रही है इनकी। जरा वीडियोस जरा वायरल कर रहे ना पुलिस पकड़ को रहने का, वो क्या एक्चुअली क्या वो ये सिलसिला का कि ने क्या वो वीडियो का? जी असल में वो जो वीडियो है 2016 का है। 2016 में एक मेरे ऊपर केस हुआ था इनकम टैक्स का और दीगर दूसरे मामलात को लेकर, तो वो उस टाइम का वीडियो है। उस वीडियो की वजह से उस टाइम मुझे पुलिसों ने अरेस्ट किया था। वो बाकायदा टीवी न्यूज़ में बहुत सारे चीज़ों में भी आया था, लेकिन उस वीडियो को ये जो दुश्मन है मेरे, वो मुझे डराने के लिए, धमकाने के लिए एक कोई नया कुछ है नाम उसका, वारसी नाम, वारसी के हिसाब से निज़ाम वारसी, उसने अपने डुप्लिकेट फेक अकाउंट है फेसबुक में, उसमें उसने मेरा वीडियो अपलोड कर दिया ताकि लोग ये समझे कि मुझे पुलिस ने अब गिरफ्तार किया है, अब मैं जेल में हूँ। ऐसा बिल्कुल नहीं है, मैं अल्हम्दुलिल्लाह अच्छा हूँ। वो वीडियो 2016 का था। ये सही पर कंप्लेंट कर सकती ना साहब? जी अल्हम्दुलिल्लाह हमने पुलिस में कंप्लेंट किया हुआ है। आज स्कैबर में कंप्लेंट किया है, कमिश्नर ऑफिस में भी बात की हुई है। इंशाल्लाह आने वाले दिनों में जितने ग्रुप्स में शेयर हुआ है, व्हाट्सअप चैनल पर शेयर हुआ है, व्हाट्सअप ग्रुप में शेयर हुआ है, सबके ऊपर दोबारा कंप्लेंट होगा, कार्रवाई भी होगी। ಈಗ ಸರ್ ನಿಮ್ಮ ವಿಡಿಯೋನ ವೈರಲ್ ಮಾಡಿ ನಿಮ್ಮ ಬಗ್ಗೆ ಅಪಪ್ರಚಾರ ಹಬ್ಸಿದ್ದಾರೆ, ಆ ಥರ ನೀವು ಹೇಳ್ತಾ ಇದ್ದೀರಲ್ವ, ಅವ್ರಿಗೆ ನೀವು ಮಾನನಷ್ಟ ಮೊಕದ್ದಮೆನ ಇಲ್ಲ ಏನಾದ್ರೂ ನಿಮ್ಮ ಕಡೆಯಿಂದ ಉತ್ತರ ಕೊಡುವಂಥದ್ದು ಏನಾದ್ರು ಮಾಡ್ತಾ ಇದ್ದೀರಾ? ಹೌದು, ನನ್ನ ಬಗ್ಗೆ ಇದು ವಿಡಿಯೋನ ಹಬ್ಬಿಸ್ತಾ ಇರೋರಿಗೆ ನಾನು ಮಾನನಷ್ಟ ಮೊಕದ್ದಮೆ ಕೇಸ್ ಕೂಡ ಮಾಡ್ತೀನಿ. ಹಾಗೂ ನನ್ನ ಬಗ್ಗೆ ಅಪಪ್ರಚಾರವಾಗಿ ಜನರ ಮುಂದೆ ಹಬ್ಬಿಸಿರುವ ಕಾರಣಕ್ಕೆ ಅವ್ರ ಬಗ್ಗೆ ನಾನು ಆ್ಯಕ್ಷನ್ ತಗೋತೀನಿ, ಕಂಪ್ಲೇಂಟು ನಾನು ಖಂಡಿತವಾಗಿ ಮಾಡ್ತೀನಿ. ಇವತ್ತು ಆಲ್ರೆಡಿ ಮಾಡಿದ್ದೀನಿ. ಇನ್ನು ಮುಂದಕ್ಕೆ ಯಾವ್ಯಾವ ಚಾನಲಲ್ಲಿ ಅದನ್ನು ಶೇರ್ ಮಾಡಿದ್ದಾರೆ, ಯಾವ ಚಾನಲ್ ಅಡ್ಮಿನ್ಸ್ಗಳಿದ್ದಾರೆ, ಅವ್ರ ಮೇಲೆ ಎಲ್ಲ ಇನ್ನೊಂದು ನಾನು FIR ಮಾಡುವಂಥ ಪ್ಲಾನ್ ಮಾಡಿದ್ದೀನಿ. ಈಗ ಒಟ್ಟಾರೆ ನಿಮ್ಮ ಆಪ್ತರಿಗೆ ನೀವು ಏನು ಹೇಳಕ್ಕೆ ಸಂದೇಶ ಇಷ್ಟಪಡ್ತೀರಾ? ನನ್ನ ಆಪ್ತರು, ನನ್ನ ಸ್ನೇಹಿತರಾಗಿರ್ಬೋದು, ನನ್ನ ಹತ್ರ ಗುರು ದೀಕ್ಷೆ ಪಡೆದಿರುವಂಥ ನನ್ನ ಶಿಷ್ಯಂದರಾಗಿರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು, ನನ್ನ ನಂಬಿರುವಂಥ ಭಕ್ತಾದಿಗಳಾಗಿರ್ಬೋದು, ನನ್ನ ಜನಗಳಾಗಿರ್ಬೋದು, ಎಲ್ಲರಿಗೆ ನಾನು ಕೊಡುವಂಥ ಆನ್ಸರ್ ಏನಂತ ಹೇಳಿದರೆ, ಸತ್ಯಕ್ಕೆ ಯಾವುದು ಸತ್ಯ ಇದೆಯೋ ಅದಕ್ಕೆ ಸಾಥ್ ಕೊಡಿ. ಸುಳ್ಳಿಗೆ ತಲೆ ಕೆಡಿಸ್ಕೊಂಡು ಟೆನ್ಷನ್ ತಗೊಂಡು ಏನು ಜಾಸ್ತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾನು ಚೆನ್ನಾಗಿದ್ದೀನಿ, ನಾನು ಸತ್ಯದಲ್ಲಿದ್ದೀನಿ. ಸೊ ಆ ಕಾರಣಕ್ಕೆ ಇವತ್ತು ನಾನು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಸಂತೋಷವಾಗಿರಿ, ಆರಾಮಾಗಿರಿ, ತಮ್ಮ ಜಾಗದಲ್ಲಿರಿ. ಯಾವುದೇ ಕಾರಣಕ್ಕೂ ನನ್ನ ಬಗ್ಗೆ ಯಾವುದೇ ರೀತಿ ಮೊಕದ್ದಮೆಗಳು, ಜೈಲ್ಗೆ ಹಾಕೋದು ಏನೂ ಆಗಿಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸ್ತಾ ಇರೋಂಥ ವೀಡಿಯೋ ಎಲ್ಲ ಫೇಕ್ ಆಗಿದೆ. ಆ ಫುಲ್ ಓಲ್ಡ್ ವೀಡಿಯೋಸು, ಓಲ್ಡ್ ಫೋಟೋಸು ಕ್ರಿಯೇಟ್ ಮಾಡಿ, ಎಡಿಟ್ ಮಾಡಿ, AI ಗ್ರಾಫ್ ಮಾಡಿ ಇವರು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನನ್ನ ಹೆಸರನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಯಾವ ವಿಚಾರ ಅದು? ಈಗ ನೀವು ಹೇಳಿರೋ ಪದ ಅದು ಏನು ಅಂದ್ಬಿಟ್ಟು ಸ್ವಲ್ಪ ಕ್ಲಿಯರಿಟಿ ಕೊಡೋಕ್ಕಾಗತ್ತಾ? ಇಸ್ಲಾಂ ಧರ್ಮದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ವಂಶದಲ್ಲಿ ಬರುವಂಥ ಒಬ್ಬ ದೊಡ್ಡ ಸೂಫಿ ಶೇಖ್ ಅಬ್ದುಲ್ ಖಾದಿರ್ ಜೀಲಾನಿ ರಹಮತುಲ್ಲಾ ಅಲೈ ಒಬ್ಬ ದೊಡ್ಡ ಧರ್ಮಗುರುಗಳಾಗಿದ್ದಾರೆ. ಅವರ ಬಗ್ಗೆ ನಾನು ಒಂದು ಮಾತು ಹೇಳಿದ್ದೆ. ನನ್ನ ಗುರುಗೆ ನಾನು ಇಷ್ಟಪಡ್ತೇನೆ. ಅವರು ಕಾಲಲ್ಲಿ ಹಾಕಿರುವಂಥ ಚಪ್ಪಲಿ ಅಲ್ಲಿ ಅಂಟಿಕೊಂಡಿರುವಂಥ ಮಣ್ಣು ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಆ ದೈವ ಮಾನವರ ಹೆಸರಲ್ಲಿ ಎಡೆ ಇಡುವಂಥ ಪೂಜೆ ಸಾಮಗ್ರಿ ಇದೆಯಲ್ಲ,
ಅದಕ್ಕಿಂತ ಇದು ಶ್ರೇಷ್ಠ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ. ಏನಕ್ಕೆ ಹೇಳಿದೆ ಅಂದರೆ, ನಾನು ಗುರು ಜೊತೆ ಇಷ್ಟು ಮಟ್ಟಿಗೆ ನಾನು ಇಷ್ಟಪಡ್ತೇನೆ, ಅವರಿಗೆ ರೆಸ್ಪೆಕ್ಟ್ ಮಾಡ್ತೇನೆ. ಆದರೆ ಅವರು ಫಾದರ್ ಆಫ್ ಟೆರರಿಸಮ್ ಹಾಗೂ ಆತಂಕವಾದಿ ಇದು ಏನು ನಡೀತಾ ಇದೆ ಇದ್ರ ಬಗ್ಗೆ ನನಗೆ ತಡೆದ್ರೆ ನಾನು ಆ ಗುರುಗಳಿಗೂ ಕೂಡ ಬಿಡ್ತೇನೆ. ನನಗೆ ನಮ್ಮ ಇಂಡಿಯಾದಲ್ಲಿ ಸೂಫಿಸಮ್ ಮುಖ್ಯ. ಮೊಹಮ್ಮದ್ ಪೈಗಂಬರು ಕೊಟ್ಟಿರುವಂತಹ ಉದಾಹರಣೆಗಳಿದೆ. ಮೊಹಮ್ಮದ್ ಪೈಗಂಬರ ಮೊಮ್ಮಕ್ಕಳ ಜೊತೆ ಏನು ದೊಡ್ಡ ರಾದಂತ ನಡೆದಿದೆ ಕರ್ಬಲದಲ್ಲಿ, ಅದ್ರ ಬಗ್ಗೆ ನಾವು ಸತ್ಯನ ಬಿಚ್ಚಿಡ್ತೇವೆ, ಜನರಿಗೆ ತಲುಪಿಸ್ತೇವೆ ಅನ್ನುವುದೇ ನಮಗೆ ಮುಖ್ಯ ಕಾರಣವಾಗಿರುತ್ತೆ. ಥ್ಯಾಂಕ್ ಯು ಸರ್. ಅರಿವು ಬಂದಿದೆ, ಅದಕ್ಕೇನಾದರೂ ನೋಡಿ ಸರ್, ನಾವು ಮೊಹಮ್ಮದ್ ಪೈಗಂಬರವರ ಮಕ್ಕಳ ಪ್ರವಾದಿ ಮೊಹಮ್ಮದ್ ಪೈಗಂಬರ ಮಗಳು, ಅಳಿಯ, ಮೊಮ್ಮಕ್ಕಳ ಬಗ್ಗೆ, ಅವರ ಮೇಲೆ ನಡೆದಿರುವಂತಹ ದುಷ್ಕರ್ಮದ ಬಗ್ಗೆ ಜನರಿಗೆ ನಾವು ಬಿಚ್ಚಿ ಬಿಚ್ಚಿ ಹೇಳ್ತಾ ಇದ್ದೀವಿ. ಟೆರರಿಸಮ್ ಅಂದರೆ ಏನು, ಅದು ಯಾವಾಗ ಸೃಷ್ಟಿ ಆಯಿತು, ಅದರ ಉದಾಹರಣೆ ಏನೇನಿದೆ ಅಂತ. ಸೊ ಈ ಕಾರಣಕ್ಕೆ ನಮಗೆ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ, ನಮಗೆ ಶಿಯಾದಲ್ಲಿ ಸೇರಿಸ್ತಿದ್ದಾರೆ. ಇವರು ಶಿಯಾ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ, ಶಿಯಾ ಅವರ ಜೊತೆ ಸೇರಿಕೊಂಡು ಇವರು ಈ ರೀತಿ ಮಾಡ್ತಿದ್ದಾರೆ ಅಂತ. ಸೊ ನಾನು ಅವ್ರಿಗೆ ಹೇಳ್ತಿದ್ದೀನಿ, ನಮ್ಮ ಸುನ್ನಿಯವ್ರಿಗೂ ಹೇಳ್ತಿದ್ದೀನಿ, ನನ್ನ ಬಗ್ಗೆ ಅವಹೇಳನಕಾರಿ ಮಾತು ಹೇಳೋದಾಗಲಿ, ಇದನ್ನು ಹಬ್ಬಿಸೋದಾಗಲಿ, ಇದರಿಂದ ಏನೂ ಇನ್ನೂ ಪ್ರಯೋಜನ ಇಲ್ಲ. ಇದು ಒಂದು ಸುಳ್ಳು ಮಾಹಿತಿನ ಹಬ್ಬಿಸ್ತಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಮಾತು ಏನು ಹೇಳ್ತೀನಿ ಅಂದರೆ, ನನಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಿದ್ದಾರೆ ಜನಗಳು. ಜೀವ ಬೆದರಿಕೆ ಹಾಕ್ತಿದ್ದಾರೆ, ನಿನಗೆ ಹೊಡಿತೀವಿ, ನಿಮಗೆ ನೀವೆಲ್ಲ ಸೇರಿಕೊಂಡು ಕೂರಿಸ್ಕೋತೀವಿ, ಅಗ್ರಿಮೆಂಟ್ ಮಾಡಿಸ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ, ಹಾಗೆ ಹೀಗೆ ಅಂತ ನನ್ನ ಬಗ್ಗೆ ಮಾತಾಡ್ತಿದೆ. ಸೊ ನಮ್ಮ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ. ಎಲ್ಲರಿಗೂ ಇಲ್ಲಿ ಒಂದು ಮೌಲ್ಯವಾದಂಥ ಒಂದು ಉದಾಹರಣೆ ಇದೆ. ಸೊ ನಾನು ಆ ರೀತಿ ಅವ್ರು ಮಾಡಿದ್ರೆ, ನಾನು ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಾನು ಯೂಸ್ ಮಾಡಿಕೊಂಡು ಅವ್ರ ಜೊತೆ ನಾನು ಸೇರಿಕೊಂಡು ನಾನು ಏನು ಮಾಡಿಲ್ವಲ್ಲ ಅದನ್ನು ನಾನು ಪ್ರೂಫ್ ಮಾಡೋಕ್ಕೆ ನಾನು ಇದ್ದೀನಿ. ಅದ್ರ ಬಗ್ಗೆ ನನಗೆ ಯಾವುದೇ ರೀತಿ ನನ್ನ ಬಗ್ಗೆ ಅದರಲ್ಲಿ ಎರಡು ಮಾತಿಲ್ಲ. ಸೊ ನಾನು ಹೇಳೋದು ಒಂದೇ ಮಾತು ಎಲ್ಲರಿಗೂ ಕೂಡ, ಸತ್ಯಕ್ಕೆ ಸಾಥ್ ಕೊಡಿ. ಸುಳ್ಳಿದೆಲ್ಲ ಅದನ್ನು ಹಬ್ಬಿಸೋದಾಗಲಿ, ಅದ್ರ ಜೊತೆ ಸಾಥ್ ಕೊಟ್ಟು ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಸರ್.